ಫ್ರೆಂಡ್ಸ್, ಫೋಟೋ ನೋಡ್ತಿರಲ್ಲ, ಈ ಥರ ಡುವಲ್ ಫೋಟೋ ಹೇಗೆ ಎಡ್ ಮಾಡ್ಬೇಕಂತ ನಿಮ್ಗೆ ಸಿಂಪಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಫ್ರೆಂಡ್ಸ್, ಪಿಕ್ಸಾರ್ಟ್ ಓಪನ್ ಮಾಡ್ಕರೆ. ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕರೆ. ಇಲ್ಲಿ ವೈಟ್ ಕಲರ್ ಸೆಲೆಕ್ಟ್ ಮಾಡ್ಕರೆ, ಪ್ಯೂರ್ ವೈಟು. ಇಲ್ಲಿ ಕ್ರಾಪ್ ಆಪ್ಷನ್ದಾಗ ಬಂದು ಇಲ್ಲಿ ರೇಸ್ ಸೆಲೆಕ್ಟ್ ಮಾಡ್ಕರೆ. ಇಲ್ಲಿ ರೊಟೇಟ್ ಅಂತ ಇರ್ತಲ್ಲ ಫ್ರೆಂಡ್ಸ್, ಈ ರೇಷು ಸೆಲೆಕ್ಟ್ ಮಾಡ್ಕರೆ. ರೈಟ್ ಕ್ಲಿಕ್ ಮಾಡಿ. ಇವಾಗ ನೀವು ಯಾರು ಫೋಟೋ ಮೇಲೆ ಎಡಿಟ್ ಮಾಡ್ಕೋಬೇಕು ಅನ್ಕೊಂತೀರಲ್ಲ, ನಿಮ್ಮ ಫೋಟೋ ಆಗಲಿ, ನಿಮ್ಮ ಫ್ರೆಂಡದಾಗಲಿ, ಯಾರ್ದನ್ನಾಗಲಿ, ನೀವು ಯಾರು ಫೋಟೋ ಪರ್ಟಿಕ್ಯುಲರ್ ಆಗಿ ತೊಗೊಂಡು ಎಡಿಟ್ ಮಾಡ್ಕೋಬೇಕು ಅನ್ಕೊಂತ ಅವ್ರ ಫೋಟೋ ಸೆಲೆಕ್ಟ್ ಮಾಡ್ಕರಿ. ಇಲ್ಲಿ ಅದು ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಫೋಟೋ ಸೆಲೆಕ್ಟ್ ಮಾಡ್ಕರಿ, ನಿಮ್ಗೆ ಯಾವ್ದು ಬೇಕಾದ ನಾನು ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿರಿ ನಿಮಗೆ. ಇದು ಕ್ರಾಪ್ ಮಾಡ್ಕೊಬರಿ ಕರೆಕ್ಟಾಗಿ, ನಿಮಗೆ ಎಷ್ಟು ಬೇಕಷ್ಟು. ಈ ಥರ ಇಲ್ಲಿ ಜೂಮ್ ಮಾಡ್ಕೊಂಡು ಇಲ್ಲಿ ನೀವು ನೆಟ್ ಚಾಲು ಮಾಡ್ಕರಿ. ಇಲ್ಲಿ ಪರ್ಸನ್ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ರಿ, ಕರೆಕ್ಟಾಗಿ ಸೆಟ್ಟಾಗಿ. ರೈಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬರುತ್ತೆ. ಕರೆಕ್ಟಾಗಿ ಎಡಿಟ್ ಮಾಡಿದೆ ಇಲ್ಲ ಅಂತ ನೋಡ್ಕೊರಿ ನೀವು. ಬ್ಯಾಕ್ಗ್ರೌಂಡು ಈ ಥರ ಇದನ್ನು ಡುಪ್ಲಿಕೇಟ್ ಮಾಡ್ಕರಿ. ಡುಪ್ಲಿಕೇಟ್ ಮಾಡ್ತಾರೆ ಈ ಥರ. ಸ್ವಲ್ಪ ಚಿಕ್ಕದು ಮಾಡ್ಕೊಂಡು ಈ ಕಡೆ ಸೆಟ್ ಮಾಡ್ತಾರೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಸಾರಿ, ಇಲ್ಲಿ ಎರಡು ಫೋಟೋ ಐತೆ ಅಂತ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಅಲ್ಲಿ ಮೆಟೀರಿಯಲ್ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕರಿ. ಶಾಡೋದು ಆ್ಯಡ್ ಮಾಡ್ಕರಿ, ರೊಟೇಟ್ ಮಾಡಿರಿ. ಸರಿ, ಇದೆಲ್ಲ ಈ ಥರ ರೊಟೇಟ್ ಮಾಡ್ಕರಿ. ಈ ಥರ ಫುಲ್ ಮಾಡಿಬಿಟ್ಟು ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ದಾಗ ಬಂದು ಇಲ್ಲಿ ಮಲ್ಟಿಪ್ಲೈ ಇಡ್ಬಿಡಿ. ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡ್ಕೊಂಬಿಡಿ. ಒಂದು 30 ಅಬೋ ಇರಲಿ. ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ, ಮೂವ್ ಟು ಡೌನ್ ಕ್ಲಿಕ್ ಮಾಡಿ. ಈ ಥರ ಇವಾಗ ಈ ಫೋಟೋ ತಗೊಂಡು ಕರೆಕ್ಟ್ ಈ ಥರ ಸೆಟ್ ಮಾಡಿರಿ. ಈ ಥರ ಸೆಟ್ ಮಾಡಿಕೊಂಡು ಇಲ್ಲಿ ನೀವು ಇನ್ನೊಂದು ಪೇಜ್ ಕೊಟ್ಟಿರ್ತೀನಿ, ಅದೊಂದು ಡೌನ್ಲೋಡ್ ಮಾಡ್ಕರಿ. ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ದಾಗ ಬಂದು ಈ ಮೇಲೆ ಸೆಟ್ ಮಾಡ್ಕರಿ. ಈ ಥರ ಇಲ್ಲಿ ಸೆಟ್ ಮಾಡಿರಿ. ಇಲ್ಲಿ ಈ ಥರ
ಲುಕ್ ಕೊಡುತ್ತೆ ಸ್ವಲ್ಪ. ಇಲ್ಲಿ ಕ್ರಿಯೇಟ್ ಮಾಡಿ ಇಲ್ಲಿ ನಿಮ್ಗೆ ಇನ್ನೊಂದು ವಿಗ್ನೇಟ್ ಮೂಡ್ ಕೊಟ್ಟಿರ್ತೀನಿ ಒಂದು ಪಿ ಎನ್ ಜಿ, ಅದು ಡೌನ್ಲೋಡ್ ಮಾಡ್ತಾರೆ. ಇದು ಕೂಡ ಸ್ವಲ್ಪ ರೊಟೇಟ್ ಮಾಡ್ಕೊಂಡು ಈ ಥರ ಫುಲ್ ಸ್ಕ್ರೀನ್ ಮಾಡ್ತಾರೆ. ಇಲ್ಲಿ ಕೆಳಗೆ ಬ್ಲೆಂಡಿಂಗ್ದಾಗ ಬಂದು ಸ್ಕ್ರೀನ್ ಮೇಲೆ ಇದ್ದು ಮಲ್ಟಿಪ್ಲೈ ಮಾಡ್ತಾರೆ. ಈ ಥರ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಬೇಕು. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡ್ಬೇಕು. ರೈಟ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಸಾರಿ ಇನ್ನೊಂದು ಆ್ಯಡ್ ಮಾಡಬೇಕು, ಮರ್ತು ಬಿಟ್ಟಿನಿ. ಇಲ್ಲಿ ಇನ್ನೊಂದು ಆಟಿಟ್ಯೂಡ್ ಅಂತ ಒಂದು ಫಾಂಟ್ ಐತೆ, ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಕೂಡ ಸೇಮ್ ಬ್ಲೆಂಡಿಂಗ್ದಾಗ ಬಂದು ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊ ಕರೆಕ್ಟ್ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮಾಡಿ ಕ್ಲಿಕ್ ಮಾಡಿ. ರೈಟ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಎಫ್ ಎಕ್ಸ್ದಾಗ ಬಂದು ಇಲ್ಲಿ HDR ದಾಗ ಬರ್ರಿ. ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ಸೇವ್ ಬಟನ್ ಐತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.